ಕುರ್ಕುರೆ ಪಫ್ಕಾರ್ನ್, ಚಾಕೋಬಾರ್ ಐಸ್ ಕ್ರೀಮು, ಲೇಸು, ಇನ್ನೊಂದು ಲೇಸು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಒಂದು ಮುತ್ತಿನ ಕಥೆಯ ಹೇಳಿತು. ಗುಡ್ ಮಾರ್ನಿಂಗ್ ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವಾಗ ಎಡಿಟಿಂಗ್ ಆಯಿತು, ಇನ್ನೂ ನಾಷ್ಟ ಮಾಡಿಲ್ಲ. ಇವಾಗ ಹೋಗಿ ಫಿಶ್ ಇಸ್ಕೊಂಬರ್ಬೇಕು ಅಂತ ನಾನು ಹೋಗ್ತಾಯಿದ್ದೀವಿ. ನಾನು ನಮ್ಮಮ್ಮನ ಫಿಶ್ ತಗೊಂಬರಕ್ಕೆ ಕರ್ಕೊಂಡು ಹೋಗ್ತೀನಿ. ಏನಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಯಾವ್ದು ತಗೊಬೇಕು. ನಾನು ತಂದರೆ ಬೈತಾರೆ ಗೈಸ್, ಇದ್ದಿಲ್ಲ ದಿನ ಅಂತ. ಅದಕ್ಕೆ ಯಾಕೆ ಬೈಸ್ಕೊಳ್ಳೋದು ಅಂದ್ಬಿಟ್ಟು ಅವ್ರನ್ನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಅವಾಗ ನಾವು ಬೈಸ್ಕೊಳಕ್ಕಿರಲ್ಲ, ಅದಕ್ಕೆ ಹೋಗಿ ಫಿಶ್ ತಗೊಂಬಂದು ಎಣ್ಣೆ ಸಲ ಹೋಗಿ ಬಂದ್ಬಿಡ ಬಾಯ್ ಗೈಸ್. ಫಿಶ್ ತಂದಿದ್ದಾಯ್ತು, ಬಂದು ಮನೇಲಿ ಕೂತಿದ್ದೀನಿ. ನಮ್ಮಮ್ಮ ನೋಡ್ರೆ ಟಿ ವಿ ಹೆವಿ ಸೌಂಡ್ ಇಕ್ಬಿಟ್ಟವ್ರೆ. ಈ ನ್ಯೂಸ್ ಚಾನೆಲ್ಗಳು ನೋಡ್ಕೊಂಡು ಇವಾಗ ಹೋಗಿ ವರ್ಕೌಟ್ ಮಾಡಬೇಕು. ಹೋಗಿ ವರ್ಕೌಟ್ ಮಾಡಿ ಲೆಗ್ಸ್ ಇದೆ ಇವತ್ತು. ಒಬ್ಬ ನೆನ್ಸ್ಕೊಂಡೇ ಭಯ ಆಗುತ್ತೆ ಲೆಗ್ಸ್ ವರ್ಕೌಟ್ ಬೆಳಗ್ಗೆ ಇಡ್ಲಿ ತಿಂದೆ. ಇವಾಗ ಹೋಗ್ಬಿಟ್ಟು ವರ್ಕೌಟ್ ಮಾಡಿ ಆಮೇಲೆ ಏನು ಮಾಡೋದನ್ನು ನೋಡಬೇಕು. ಮೋಸ್ಟ್ಲಿ ಇವತ್ತು ನವೀನ್ ಗಾಡಿ ಆಗಿದೆ, ನವೀನ್ ಗಾಡಿ ಇಸ್ಕೊಂಬರ್ಬೇಕು. ನೋಡೋಣ ಏನಾಗುತ್ತೋ ಆಗಲಿ. ಸಲೂನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನಾಳೆ ಏನಾದರೂ ನಾವು ಮದುವೆಗೆ ಹೋಗೋ ಥರ ಇದ್ದರೆ ಮಾತ್ರ ಸಲೂನ್ಗೆ ಹೋಗ್ತೀನಿ, ಇಲ್ಲಾಂದರೆ ಸಂಡೇ ಆಗೋದು ಹೋಗ್ತೀನಿ, ನೋಡಬೇಕು. ಗೈಸ್ ಜಿಮ್ಮಿಗೆ ಬಂದಿದ್ದೀನಿ ಗೈಸ್. ಲೆಗ್ಸ್ ಬೇರೆ ಭಯ ಆಗ್ತೈತೆ. ನಾನು ಒಬ್ಬನೇ ಬಂದಿದ್ದೀನಿ, ಜಾಸ್ತಿ ಮಾಡೋಕ್ಕೂ ಆಗಲ್ಲ. ಲೋಹಿತು ಜಾಯ್ನ್ ಆಗ್ತಾನೆ ಯಾವಾಗ ಅಂದರೆ ಒಂದು ಮಿಡಲ್ ಆಫ್ ದಿ ವರ್ಕೌಟಲ್ಲಿ ಜಾಯ್ನ್ ಆಗ್ತಾನೆ. ಅಲ್ಲಿ ತನಕ ನಾನೇ ಮಾಡಿಬಿಟ್ಟು ಹೋಗ್ಬೇಕು. ಜಾಯ್ನ್ ಆಗಿಲ್ಲ ಅಂದರೆ ನಾಳೆ ಬರ್ತಾನೆ ರನ್ನರ್ ಸಪ್ರೇಟಾಗಿ ಮಾಡ್ಬೋದು. ಲೆಗ್ಸ್ ಇರೋದ್ರಿಂದ ಮಿಸ್ ಮಾಡೋಂಗಿಲ್ಲ, ಮಾಡಿ ಆಮೇಲೆ ಏನಾಗುತ್ತೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ದ ವ್ಲಾಗ್ ಗೈಸ್. ಸಪೋರ್ಟ್ ಇಸ್ ನೀಡೆಡ್ ಗೈಸ್, ಪ್ಲೀಸ್. ನನಗೆ ಯಾರಿಗಾದರೂ ಏನಾದರೂ ಬೇರೆ ಥರ ಕಂಟೆಂಟ್ ಏನಾದರೂ ಐಡಿಯಾ ಇದ್ದರೆ ಕಮೆಂಟಲ್ಲಿ ಹಾಕಿ, ಸೊ ಅದಕ್ಕೆ ನಾನು ಟ್ರೈ ಮಾಡ್ತೀನಿ. ಗೈಸ್ ವರ್ಕೌಟ್ ಆಯಿತು ಗೈಸ್. ಈ ಲೆಗ್ಸು ಅಂತೂ ಹೆವಿ ಟಾರ್ಚರು. ಎಕ್ಸರ್ಸೈಸ್ ಶೋಲ್ಡರ್ಸ್ ಬೇರೆ ಮಾಡಿದ್ದೀನಿ. ಲೆಗ್ಸು ಶೋಲ್ಡರ್ಸ್ ಆಗಿರೋದ್ರಿಂದ ನೋಡೋಣ ಏನಾಗುತ್ತೆ. ಹಾಗೆ ಮನೆಗೆ ಹೋಗಿ ಊಟ ತಿಂದು, ಮನೇಲಿ ಫಿಶ್ ಮಾಡಿರ್ತಾರೆ, ಫುಲ್ ಪ್ರೋಟೀನ್ ಗೈಸ್, ಅದು ಒಳ್ಳೇದದು. ಯಾವುದೇ ಥರ ಫ್ರೈಡ್ ಏನಿರಲ್ಲ, ಗ್ರೇವಿ ಇಲ್ಲ ಸಾಂಬಾರು ಟೈಪ್ ಮಾಡಿರ್ತಾರೆ. ಅದನ್ನು ತಿಂದು ಈ ಸಲೂನ್ಗೆ ಹೋಗ್ಬೇಕು. ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ನವೀನ್ ಗಾಡಿ ರೆಡಿಯಾಗಿ ಎತ್ಕೊಂಡು ತರದೆ. ಒಬ್ಬನೇ ಬಂದಿದ್ದೀನಿ ಗೈಸ್. ಲೋಯ್ತು ಆಮೇಲೆ ಬರ್ತಾನಂತೆ ವಿಜಯ್ ಸಾಯಂಕಾಲ. ಆದರೆ ವಿಜಯ್ ಜೊತೆ ಕಾರ್ಡಿಯೋಗೆ ಬರಬೇಕು ಇವತ್ತು ಸಾಯಂಕಾಲ. ಇಲ್ಲ ಆಗಿಲ್ಲ ಅಂದರೆ ಪರವಾಗಿಲ್ಲ, ನೋಡೋಣ ಏನಾಗುತ್ತೋ ಆಗಲಿ. ಗೈಸ್ ನೋಡಿ, ಮನೆಗೆ ಬಂದು ಊಟ ಮಾಡಿಬಿಟ್ಟು ಇವಾಗ ತಾನೇ ಕೂತ್ಕೊಂಡ್ರೆ ಏನೇನು ಆರ್ಡ್ರ್ ಮಾಡೋರು ನೋಡ್ರಿ ಜೆಪ್ಟೋಲಿ. ನೋಡಿರಿ ಒಂದಾದರೂ ಹೆಲ್ತಿ ಆಯ್ತಾ ಅಂತ ನೋಡ್ರಿ. ಕುರ್ಕುರೆ ಪಫ್ಕಾರ್ನ್, ಚಾಕೋಬಾರ್ ಐಸ್ ಕ್ರೀಮು, ಲೇಸು, ಇನ್ನೊಂದು ಲೇಸು, ಇದೇನೋ ಆರ್ಡ್ರ್ ಮಾಡೋರೆ, ಇನ್ನೊಂದು ಪಫ್ಕಾರ್ನು ಅಲ್ಲ ಇದು ಲೇಸೆ, ಆಮೇಲೆ ಇದೇನೋ ಚಿಪ್ಸು. ಇವಾಗ ನಮ್ಮಮ್ಮ ಒಂದು ಇದು ತಿಂದ್ಬಿಟ್ಟವ್ರೆ ಐಸ್ ಕ್ರೀಮು. ಒಂದಾದ್ರು ಹೇಳ್ತಿ ಇದೆಯಾ? ನಾನು ಹೊಟ್ಟೆ ಉರ್ಸೋಕ್ಕೆ ತರಿಸ್ತವ್ರೆ ನಮ್ಮಮ್ಮ. ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ತಿನ್ನು 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 ಅಂತವ್ರೆ. ನಾನು ತಿನ್ನಲ್ಲ ಅಂದರೆ ತಿನ್ನು ಅಂತವ್ರೆ. ನಾನು ಇವಾಗ ಹೋಗಿ ಅದು ಮಲ್ಕೊಂಬಿಡ್ತೀನಿ ಸೈಲೆಂಟಾಗಿ. ಗೈಸ್ ಇಲ್ಲಿ ನೋಡಿ, ಚಾಕ್ಲೇಟು ತಂದವ್ರೆ 2. ನಾನು ಸಮೀರ್ ಇನ್ಸ್ಟಾದು ಡೈಲಿ ಬ್ಲಾಗ್ಸ್ ನೋಡ್ಕೊಂಡು ಊಟ ತಿನ್ಬಿಟ್ಟು ಇವಾಗ ಕೂತಿದ್ರೆ ಇಷ್ಟೆಲ್ಲ ಆರ್ಡ್ರ್ ಮಾಡೋರು ಗೈಸ್. ಏನು ಮಾಡೋದು. ಗೈಸ್ ವೆಲ್ಕಮ್ ಬ್ಯಾಕ್ ಗೈಸ್. ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಡ್ರೆಸ್ಸಿಂಗ್ ಗೈಸ್. ಇಲ್ಲಿ ನೋಡಿ ತಾರ್ ಗೈಸ್. ಇವತ್ತು ನನ್ನ ತಾರ್ದು 1 ಇಯರ್ ಆ್ಯನಿವರ್ಸರಿ. ನನ್ನ ತಾರ್ ನಮ್ಮ ಮನೆಗೆ ಬಂದು 1 ಇಯರ್ ಆಗಿದೆ. ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾನಷ್ಟು ಖುಷಿ ಬಿದ್ದಿದ್ದವನು ಯಾರೂ ಇಲ್ಲ ನಮ್ಮ ತಾರ್ ಇಸ್ಕೊಂಡಾಗ. ಇವಾಗ ನವೀನ್ ಬರ್ತೀನಿ ಅಂದ, ಸಲೂನ್ಗೆ ಹೋಗ್ಬೇಕು, ಅವ್ನು ಗಾಡಿ ಎತ್ಕೊಂಬರ್ಬೇಕು. ಅವ್ನು ಇನ್ನೂ ಬಂದಿಲ್ಲ. ಅಲ್ಲ ನಮ್ಮ ತಮ್ಮಂದು ಗಾಡಿ ನಿಂತೈತೆ RX. ಆಗಾಗ ಬಂದ ಇವತ್ತು ನಮ್ಮ ತಾರ್ದು 1 ಇಯರ್ ಆ್ಯನಿವರ್ಸರಿ. ನೋಡಿದೆ, ಕಂಗ್ರ್ಯಾಚುಲೇಷನ್ಸ್ ಟು ತಾರ್.
1 ಇಯರ್ ಆಯಿತು ಗೈಸ್. ನಮ್ಮ ತಾರ್ ಈಸ್ಕೊಳ್ಳೋದೇ ಒಂದು ದೊಡ್ಡ ಸ್ಟೋರಿ ಆಗಿತ್ತು. ಅದು ಯಾರಿಗಾದ್ರು ಸ್ಟೋರಿ ಬೇಕಂದ್ರೆ ಇಲ್ಲ ಹೇಳ್ತೀನಿ, ಅದು ಒಂದಿನ ಸ್ಟೋರಿ. ಎಷ್ಟು ಕಷ್ಟ ಬಿದ್ವಿ ಬೇಕಂದ್ರೆ 1000 ರೂಪೀಸ್ ಕಟ್ಬೇಕು ಕಳಿಸಿ. ಎಷ್ಟು ಕಷ್ಟ ಬಿದ್ವಿ ಆ ತಾರ್ ಈಸ್ಕೊಳಕ್ಕೆ. ಎಷ್ಟು ಈಸ್ಕೊಂಡ್ಮೇಲೆ ಎಷ್ಟು ಇಷ್ಟ ಆಯಿತು, ಯಾವ ಲೆವೆಲ್ ಖುಷಿ ಇತ್ತು ಎಲ್ಲ ಹೇಳ್ತೀನಿ. ಅಲ್ಲಿ ತನಕ ಆದರೆ ಸಪೋರ್ಟ್ ಬೇಕಾದು. ಇನ್ನು ಸ್ವಲ್ಪ ದಿನ ಆದಮೇಲೆ ಹೇಳ್ತೀನಿ ಅಷ್ಟೇ ಗೈಸ್. ಇವಾಗ ಸಲೂನ್ಗೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನವೀನ್ ಗಾಡಿ ಈಸ್ಕೊಂಡು ಆಮೇಲೆ ಸಲೂನ್ಗೆ ಹೋಗ್ಬೇಕು. ನೋಡೋಣ ರೆಡಿ ಆಗಿದೆಯೋ ಇಲ್ವೋ, ಅಲ್ಲಿ ಹೋಗಿ ನೋಡೋಣ. ಅಲ್ಲಿ ತನಕ ನೀವು ವ್ಲಾಗ್ನ ನೋಡಿ ಗೈಸ್. ನವೀನ್ ಗಾಡಿ ಈಸ್ಕೊಳಕ್ಕೆ ಬಂದಿದ್ದೀವಿ ಗೈಸ್. ನೋಡೋಣ ರೆಡಿ ಆಗೈತಾ ಅಂತ ಗೈಸ್. ನೋಡಿ ನವೀನ್ ಗಾಡಿ ಎಲ್ಲ ರೆಡಿ ಆಗೈತೆ. ಇದು ರೆಡಿ ಮಾಡಿಕೊಟ್ಟವ್ರೆ ಕ್ಲೀನಾಗಿ. ಇದೊಂದು ಬ್ರೇಕ್ ಒಂದು ಇವಾಗೋಗಿ ಹಾಕ್ಸ್ಬೇಕು. ಎಲ್ಲ ರೆಡಿ ಆಗೈತೆ. ಏನೋ ಒಂದು ಪರವಾಗಿಲ್ಲ, ಮುಂಚೆಗಿನ ಇವಾಗ ನೋಡೋಕ್ಕಾದ್ರೂ ಚೆನ್ನಾಗೈತಲ್ಲ ಸ್ವಲ್ಪ. ಅದು ಈ ಸೈಡು ಫಸ್ಟ್ ಆಗೋ ಸ್ವಲ್ಪ ಸ್ಕ್ಯಾಶಸ್ ಇತ್ತು ಗೈಸಲ್ಲಿ. ಇವಾಗ ಇದೆಲ್ಲ ಇದಾಗೈತೆ. ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಪೆಟ್ರೋಲ್ ಹಾಕ್ಸ್ಬಿಟ್ಟು ಇಲ್ಲೇ ಸಲೂನ್ ಪಕ್ಕನೇ ಇರೋದು. ಅಲ್ಲೇ ಪೆಟ್ರೋಲ್ ಹಾಕ್ಸಿ ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸಿ ಮನೆಗೆ ಹೋಗ್ಬಿಡೋಣ. ಸಲೂನಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ನನಗೂ ಇವನೇ ಹೇರ್ ಕಟ್ ಮಾಡೋದು. ಶೋಯಬ್ ಗೊತ್ತಲ್ಲ, ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ. ಲಾಸ್ಟ್ ವ್ಲಾಗಲ್ಲಿ ನಾವೇನು ಕಟ್ ಮಾಡಬೇಕಾದ್ರೆ ಹೇರ್ ಕಟ್ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗೋದು. ನವೀನ್ ಗಾಡಿ ಹೆಂಗಿದ್ರು ಇವಾಗ ಸಿಕ್ತು. ನವೀನ್ ಗಾಡಿ ರೆಡಿ ಮಾಡಿಸ್ಕೊಂಡು ಸ್ವಲ್ಪ ಬ್ರೇಕ್ ಸ್ವಲ್ಪ ಐತೆ, ಅಷ್ಟು ರೆಡಿ ಮಾಡಿಸ್ಕೊಂಡು ಹೋಗ್ಬಿಡೋದೆ. ಗೈಸ್, ಸೊ ಫೈನಲಿ ಹೇರ್ ಕಟ್ ಆಯಿತು. ಹೇರ್ ಕಟ್ ಮಾಡಿಸ್ಕೊಂಡು ಇವಾಗ ಸಲೂನಿಂದ ಹೊರಟಿದ್ದೀವಿ. ಒಳ್ಳೆ ಫನ್ ಮಾಡ್ತಾಯಿದ್ವಿ. ನಾನು ನಮಗೆ ಹೇರ್ ಕಟ್ ಮಾಡೋ ಶೋಯಬು, ನವೀನು ಎಲ್ಲ ಫುಲ್ ಫನ್ ಮಾಡ್ಕೊಂಡು ಇವಾಗ ಏನಿದ್ರು ಮನೆಗೆ ಹೋಗಿ ತಾತಾಟಿಗೆ ಹೋಗ್ಬೇಕಾ, ತಿನ್ನಬೇಕು ಅಂದೇನೋ ಏನಿಲ್ಲ ಅಷ್ಟೇ. ಮನೆಗೆ ಹೋಗಿ ಊಟ ತಿಂದ್ಬಿಟ್ಟು ಮಲಗಿಬಿಡೋದು. ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಅಷ್ಟೇ ಗೈಸ್. ಇವಾಗ ಮನೆಗೆ ಬಂದೆ ಸಲೂನಿಂದ ಬಂದು ಮನೆಗೆ ಬಂದಿದ್ದ ತಕ್ಷಣ ಸ್ನಾನಕ್ಕೆ ಹೋಗ್ಬಿಟ್ಟೆ. ಸ್ನಾನ ಮಾಡ್ಕೊಂಡು ಇವಾಗ ಫ್ರೆಶ್ ಆಗಿ ಊಟಕ್ಕೆ ಕುಂತಿದ್ದೀನಿ. ಅಷ್ಟೇ ಗೈಸ್. ಇವತ್ತು ಬ್ಲಾಗ್ ಮುಗಿಸ್ತೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸೊ ದಟ್ ಬೇರೆಯವ್ರು ಕೂಡ ನೋಡ್ಬೋದು. ಆಮೇಲೆ ನಮ್ಮ ಚಾನೆಲ್ ಕೂಡ ಬೇಗ ಬೆಳೆಯುತ್ತೆ. ನವೀನ್ ಗಾಡಿ ಕೊನೆಗೂ ಬಂತು, ಬಟ್ ಬ್ರೇಕ್ಸ್ ಸರಿ ಮಾಡಬೇಕು. ಗುದ್ದಿರೋ ಅವ್ರದ್ದು ಓನರ್ ಬಂದುಬಿಟ್ಟು ನಾಳೆ ಅಲ್ಲ ಸ್ಯಾಟರ್ಡೆ ಮದುವೆ ಇದೆ. ಸೊ ಅದ್ರಲ್ಲಿ ಬ್ಯುಸಿ ಇದ್ದಾರೆ ಅವರು. ಅದಕ್ಕೋಸ್ಕರ ನಾವೇನು ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ. ಅಲ್ಲೂ ಸ್ವಲ್ಪ ಮಾತುಕತೆಗಳು ಆಯಿತು, ಸ್ವಲ್ಪ ಜೋರಾಗೇ. ಪರವಾಗಿಲ್ಲ, ಅದೇನಿಲ್ಲ. ಇವಾಗೇನೋ ನವೀನ್ ಅದೊಂದು ಬ್ರೇಕ್ ಒಂಚೂರು ರೆಡಿ ಮಾಡಿಸ್ಕೊಂಬಿಟ್ರೆ ಮುಗಿಯುತ್ತೆ ಅಷ್ಟೇ. ಇದೆಲ್ಲ ಮುಗಿಸ್ಕೊಂಡು ಇಷ್ಟೊತ್ತು ಮನೆಗೆ ಬಂದ್ವಿ 9:30 ಹಂಗೆ. ಇಲ್ಲ ನಿಮ್ಗೆ ಯಾವುದೇ ಥರ ಐಡಿಯಾ ಇದ್ದರೆ ಕಂಟೆಂಟ್ ಮಾಡೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸೊ ದಟ್ ನಾನು ಅದನ್ನ ಟ್ರೈ ಮಾಡ್ತೀನಿ. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.